ನಾನು ಆ್ಯಕ್ಚುಲಿ ಒಂಥರ ರೇಸರೇ. ಸೊ ನಾನು ಯೂಶ್ವಲಿ ಓಡಿಸ್ತಾ ಇದ್ದೆ ಮುಂಚೆ, ಇವಾಗಲೂ ಓಡಿಸ್ತೀನಿ, ಫ್ರೀ ಇದ್ದಾಗ ಓಡಿಸ್ತೀನಿ. ಇವಾಗೆಲ್ಲ ತುಂಬ ಜನ ಎಲ್ಲ ಆರ್ಗನೈಸ್ ಎಲ್ಲ ನಮ್ಮ ಫ್ರೆಂಡ್ಸೇ. ಸೊ ನಾವು ರೆಗ್ಯುಲರಾಗಿ ಯಾರು ಕರೀತಾರೋ ಅವ್ರ ಇವೆಂಟ್ಗೆ ಹೋಗ್ಬಿಟ್ಟು ಈ ಥರ ಏನೋ ಗೊತ್ತಿದೆ, ನಮ್ಮ ಕಾರ್ ಮೋಟರ್ ಸ್ಪೋರ್ಟ್ ಬಗ್ಗೆ ಗೊತ್ತಿದೆ ಅಂತ ನಾವೇನೋ ಮಾತಾಡ್ಬೋದು. ಇಲ್ಲಾಂದರೆ ಎಲ್ಲರಿಗೂ ಅಷ್ಟು ಗೊತ್ತಾಗಲ್ಲ ಒಂದೊಂದು ಸತಿ ಮಾತಾಡೋಕ್ಕೆ ಮೈಕಲ್ಲಿ. ಬಟ್ ನಾನು ರೆಗ್ಯುಲರಾಗಿ ಮಾಡ್ತೀನಿ ಅಂತ ನನಗೆ ಒಂಥರ ಅಭ್ಯಾಸ ಆಗಿಬಿಟ್ಟು ಇವಾಗ ಮಾಡ್ತಾ ಇರೋದು ಅಷ್ಟೇ. ಅದೇ ನೀವು ಓಡ್ಸಂಗಿದ್ರೆ ನಿಮ್ಗೆ ಜಾಸ್ತಿ ಏನು ಗೊತ್ತಾಗೋದು ಬೇಡ. ಓಡಿಸ್ಬೇಕಂದ್ರೆ ನಾರ್ಮಲ್ ಎಂಟ್ರಿ ಫೀಸ್ ಕಟ್ಬಿಟ್ಟು ಒಂದು FMSCI ಲೈಸೆನ್ಸ್ ಅಂತ ಒಂದು ಮಾಡಿಸ್ಬಿಟ್ಟು ನೀವು ಓಡಿಸ್ಬೋದು. ನಿಮ್ಮ ರೆಗ್ಯುಲರ್ ರೋಡ್ ಕಾರಲ್ಲೇ ಬಂದು. ಇದು ಟಾರ್ಮ್ಯಾಕ್ ಟ್ರ್ಯಾಕ್ ಇದು. ಸೊ ಮೋಸ್ಟ್ಲಿ ಡ್ಯಾಮೇಜ್ ಏನಾಗಲ್ಲ. ನೀವು ಏನಾದರೂ ಟ್ರ್ಯಾಕಿಂದ ಆಚೆ ಹೋಗಿ ಏನಾದರೂ ಹೊಡೆದ್ರೆ ಆವಾಗಲೇ ಡ್ಯಾಮೇಜ್ ಆಗೋದು. ಇಲ್ಲಾಂದರೆ ಮೋಸ್ಟ್ಲಿ ಬ್ರೇಕು ಒಂಚೂರು ಟೈರ್ ಸೌದೋಗ್ಬೋದು. ಅದು ಬಿಟ್ಟು ಏನಾಗಲ್ಲ. ನೀವು ಕ್ಲೀನಾಗಿ ರೆಗ್ಯುಲರಾಗಿ ರೋಡಲ್ಲಿ ಓಡ್ಸೋಕ್ಕೆ ಗೊತ್ತಿದ್ರೆ ಈ ಇವೆಂಟ್ ಎಲ್ಲ ತುಂಬ ಈಸಿಯಾಗಿ ಸುಮ್ಮನೆ ಒಂಥರ ಎಕ್ಸ್ಪೀರಿಯನ್ಸ್ಗೆ ಡೆಫಿನೆಟ್ಲಿ ಓಡಿಸಿದ್ರೆ ಎಲ್ಲರಿಗೂ ಮೋಟರ್ ಸ್ಪೋರ್ಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಎಂಥೂಸಿಯಾಸಮ್ ವೈಸ್ ನೋಡಿ, ಇವಾಗ ನಮ್ಮ ಇವೆಂಟಲ್ಲಿ ಇವತ್ತು ನಡೆಸ್ತಾ ಇರೋದು ಇವೆಂಟಲ್ಲಿ ಒಂದು ಹ್ಯಾಂಡ್ಫುಲ್ ಆಫ್ ಸ್ಪಾನ್ಸರ್ಸ್ ಬಂದಿದ್ದಾರೆ. ಸೊ ಆ ಥರ ಸ್ಪಾನ್ಸರ್ಸ್ ಬಂದರೆ ಸಪೋರ್ಟ್ ಇರುತ್ತೆ. ಇದು ಡೆಫಿನೆಟ್ಲಿ ಮೋಟರ್ ಸ್ಪೋರ್ಟ್ ಅಂದರೆ ಕಾಸ್ಟ್ಲಿನೇ. ಎಲ್ಲರಿಗೂ ಅಷ್ಟು ದುಡ್ಡು ತಂದುಬಿಟ್ಟು ಸುಮ್ಮನೆ ಒಂದು ಅರ್ಧ ದಿನ ವೇಸ್ಟ್ ಮಾಡೋಕ್ಕೆ ಯಾರ ಹತ್ರನೂ ಇರಲ್ಲ ಅಷ್ಟೊಂದು ದುಡ್ಡು. ಆದರೆ ಇಂಡಿಯಾದಿಂದ ತುಂಬ ಜನ ಇಂಟರ್ನ್ಯಾಷನಲಿ ರೆಪ್ರೆಸೆಂಟ್ ಮಾಡೋರು ಇದ್ದಾರೆ. ನಮ್ಮ ರ್ಯಾಲಿಂಗಲ್ಲೆಲ್ಲ TSI ರೇಸಿಂಗ್ ಅಂತ ಒಂದು ಟೀಮು ಇವಾಗ WRC ವರ್ಲ್ಡ್ ರ್ಯಾಲಿ ಚಾಂಪಿಯನ್ಶಿಪ್ಪಲ್ಲೂ ಕಂಪೀಟ್ ಮಾಡ್ತವ್ರೆ. ಸೊ TSI ರೇಸಿಂಗ್ ಆ ಥರ ಸ್ವಲ್ಪ ದೊಡ್ಡ ಟೀಮ್ಗಳು ಒಳ್ಳೊಳ್ಳೆ ಅವ್ರ ಬಜೆಟ್ನ ಓವರ್ ದ ಇಯರ್ಸ್ ರೇಸ್ ಮಾಡಿ ಇಂಡಿಯನ್ ಒಳ್ಳೆ ಟ್ಯಾಲೆಂಟ್ ಅವ್ರು ಇರೋರಿಗೆ ಇಂಟರ್ನ್ಯಾಷನಲಿ ಕಳಿಸ್ಬಿಟ್ಟು ನಮ್ಮ ಬಾವುಟನ ಇಂಟರ್ನ್ಯಾಷನಲ್ ಸ್ಟೇಜಲ್ಲಿ ಆರಿಸ್ತಾ ಇದ್ದಾರೆ. ಸೊ ಅದು ಒಳ್ಳೆ ಒಂಥರ ಇಮಿಡಿಯೇಟಾಗಿ ಬರಲ್ಲ. ನೀವು ತುಂಬ ವರ್ಷದಿಂದ ನಿಮ್ಮ ದುಡ್ಡಲ್ಲಿ ರೇಸ್ ಮಾಡ್ಕೊಂಡಿದ್ರೆ ಯಾವತ್ತೋ ಒಂದು ದಿನ ದೇವ್ರು ನೋಡ್ಕೋತಾರೆ, ಆಮೇಲೆ ಸ್ಪಾನ್ಸರ್ಸು ನೋಡ್ಕೋತಾರೆ. ಅವಾಗ ನಿಮಗೆ ಇನ್ನೂ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ನೀವು ಪರ್ಫಾರ್ಮ್ ಮಾಡಿದ್ರೆ ನಿಮಗೆ ಇನ್ನೂ ಡೆಫಿನೆಟ್ಲಿ ಇಂಪ್ರೂವ್ ಆಗ್ಬೋದು ಇದೇ ಥರ ಈ ಫೀಲ್ಡಲ್ಲಿ.